ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಭಕ್ತಿ ಎಂಬ ಶಬ್ದವೇ ಸುಂದರ. ಅದರಲ್ಲಿ ಸೌಂದರ್ಯವಿದೆ, ಸಂತಸವಿದೆ, ಮಕರಂದವಿದೆ, ಮಾಧುರ್ಯವಿದೆ. ಆದುದರಿಂದಲೇ ಭಕ್ತಿಗೆ ಅಷ್ಟೊಂದು ಮಹತ್ವ. ಯಾವುದನ್ನು ಅನುಸರಿಸಿದರೆ, ಆಚರಿಸಿದರೆ, ಅಪ್ಪಿಕೊಂಡರೆ, ಒಪ್ಪಿಕೊಂಡರೆ ಮನಸ್ಸು ಮಧುರವಾಗುತ್ತದೆಯೋ, ಮುಗ್ಧವಾಗುತ್ತದೆಯೋ, ಸಂತೃಪ್ತವಾಗುತ್ತದೆಯೋ, ಸಂತುಷ್ಟವಾಗುತ್ತದೆಯೋ ಅದುವೇ ಭಕ್ತಿ. ಸುಂದರವೂ ಸುಗಂಧಿತವೂ ಆದಂತಹ ಹೂವನ್ನು ಕಂಡಾಗ ಎಲ್ಲರಿಗೂ ಸಂತಸವಾಗುವಂಥದ್ದು. ಸಂತೃಪ್ತಿ ತನು ಮನದಲ್ಲಿ ಸುಗಂಧ ಸೌಂದರ್ಯ ನೆಲೆಸಿದ ಅನುಭವ. ಭಕ್ತಿಯ ಕುಸುಮವನ್ನು ಕಂಡಾಗಲೂ ಅದೇ ಅನುಭವ, ಆನಂದ. ಬದುಕನ್ನು ಕಟ್ಟುವುದು ನಮ್ಮ ಮನಸ್ಸಿನಲ್ಲಿರುವ ಮಧುರವಾದಂತಹ ಭಾವನೆಯಿಂದ ವಿನಃ ತಲೆಯೊಳಗಿನ ಹರಿತವಾದ ಬುದ್ಧಿಯಿಂದಲ್ಲ. ಭಾವವು ಸುಂದರವಾದರೆ ಬದುಕು ಸುಂದರವಾಗುವಂಥದ್ದು. ಭಾವ ಕುರೂಪವಾದರೆ ಬದುಕು ಕೂಡ ಕುರೂಪವಾಗುವಂಥದ್ದು. ಸೌಂದರ್ಯವೆಂಬುದು ಕೇವಲ ದೈಹಿಕವಲ್ಲ, ಅದು ಭಾವನಾತ್ಮಕವೂ ಆಗಿದೆ. ದೇಹ ಸುಂದರವಾಗಿದ್ದರೆ ಭಾವ ಸುಂದರವಾಗಿರುತ್ತದೆ ಎಂದು ಹೇಳಲಾಗುವುದಿಲ್ಲ, ಅಥವಾ ದೇಹ ಕುರೂಪವಾಗಿದ್ದರೆ ಭಾವ ಕುರೂಪವಾಗಿರುತ್ತದೆ ಎಂದು ಕೂಡ ಹೇಳಲಾಗುವುದಿಲ್ಲ. ಆದುದರಿಂದ ಬದುಕನ್ನು ಕಟ್ಟುವುದು ಸೌಂದರ್ಯವಲ್ಲ, ಭಾವಮಾಧುರ್ಯ. ಭಾವಮಾಧುರ್ಯವೇ ನಮ್ಮ ಬದುಕಿನ ಅಡಿಪಾಯ, ಮೇಲ್ಚಾವಣಿ, ನಡುಗಂಬ ಎಲ್ಲವೂ. ಇದರರ್ಥ ನಮಗೆ ಭೌತಿಕ ಸಿರಿ ಸಂಪತ್ತು ಬೇಡವೆಂದಲ್ಲ. ಆದರೆ ನಮ್ಮ ಬದುಕನ್ನು ಭವ್ಯವೂ ದಿವ್ಯವೂ ಮಾಡುವಲ್ಲಿ ಭಾವಮಾಧುರ್ಯವು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು ನಾವು ಎಂದೂ ಮರೆಯಬಾರದು. ನಮ್ಮ ಬದುಕಿನಲ್ಲಿ ಈ ಭಾವಪುಷ್ಪವು ಅರಳಿದ್ದರೆ ಸ್ವರ್ಗಸುಖ, ಇಲ್ಲದಿದ್ದರೆ ನರಕಯಾತನೆ. ಈ ಪ್ರಪಂಚದಲ್ಲಿ ಹೂವು ಮುಳ್ಳು ಎರಡೂ ಇರುವಂಥದ್ದೇ. ನಾವು ಹೂವಿನಂತಹ ಸಜ್ಜನರ ಸಂಘದಲ್ಲಿರೋಣ, ಮುಳ್ಳಿನಂತಹ ದುರ್ಜನರ ಸಂಘದಿಂದ ಸ್ವಲ್ಪ ದೂರ ಇರೋಣ. ಭಾವಮಾಧುರ್ಯವುಳ್ಳಂತಹ ಸಂತರ ಶರಣರ ಜೀವನ ನಮಗೆಲ್ಲರಿಗೂ ಆದರ್ಶ, ಅನುಕರಣೀಯ. ಆದರೆ ಸಂತರನ್ನು ಶರಣರನ್ನು ಗುರುತಿಸುವುದೂ ಕೂಡ ಅಷ್ಟು ಸುಲಭವಲ್ಲ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.